ಕಣಸಗಿರಿಯಲ್ಲಿ ನಿರ್ಮಾಣಗೊಂಡಿರುವ ಗೋಶಾಲೆ ಕಾಮಗಾರಿಯಲ್ಲಿ ಕಳಪೆ ಕೆಲಸ ನಡೆದಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರ ಮೋಹನ್ ಗೌಡ ಆರೋಪಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ಹಿಂದೆ ಬಿಜೆಪಿ ಸರ್ಕಾರ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಗೋಶಾಲೆ ನಿರ್ಮಿಸಲು ಅನುಮತಿ ನೀಡಿದ್ದು, ಪ್ರತಿ ಗೋಶಾಲೆಗೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು. ಆದರೆ ಈ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಅವರು ಹೇಳಿದರು. ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದ ದಾಖಲೆಗಳ ಮೂಲಕ ಈ ಅಕ್ರಮ ಬೆಳಕಿಗೆ ಬಂದಿದೆ. ಎಲ್ಲಾ ದಾಖಲೆಗಳು ಸಿಕ್ಕಿದ್ದು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಹಳ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರುವಂತೆ ಕಣಸಗಿರಿ ಗ್ರಾಮದ ಸರ್ವೆ ನಂಬರ್ 95ರಲ್ಲಿ ಕಾರವಾರ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2023ರಲ್ಲಿ ಒಂದು ಗೋಶಾಲೆ ನಿರ್ಮಾಣ ಕಾಮಗಾರಿ ಪ್ರಾರಂಭಗೊಂಡಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಇರುವಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಗೋಶಾಲೆಗಳ ನಿರ್ಮಾಣ ಆಗಬೇಕು, ಗೋವುಗಳು ರಸ್ತೆಗಳಲ್ಲಿ ಬೀದಿಗಳಲ್ಲಿ ಅನಾಥವಾಗಿ ಅಡ್ಡಾಡ್ಕೊಂಡು ಬಿಡುತ್ತವೆ, ಅದಕ್ಕೊಂದು ಆಶ್ರಯ ಸಿಗಬೇಕು. ಆ ಉದ್ದೇಶಕ್ಕಾಗಿ ಹಿಂದಿನ ಘನ ಸರ್ಕಾರ ಬಹುತಾಂಶ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದು ಗೋಶಾಲೆಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಅದೇ ರೀತಿಯಲ್ಲಿ ಕಾರವಾರದ ಕಣಸಗಿರಿ ಗ್ರಾಮದ ಸರ್ವೆ ನಂಬರ್ 95ರಲ್ಲಿ ಸಹ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗೋಶಾಲೆ ಕಾಮಗಾರಿ ನಿರ್ಮಾಣಗೊಂಡಿದೆ. ಆದರೆ ದುರ್ದೈವ ಅಂತ ಹೇಳಿದ್ರೆ ಜಿಲ್ಲಾ ನಿರ್ಮಿತಿ ಕೇಂದ್ರದ ನೇತೃತ್ವದಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭಗೊಂಡಿದ್ದು, ಆದರೆ ನಿರ್ಮಿತಿ ಕೇಂದ್ರದ ಈ ಕಾಮಗಾರಿಯನ್ನ ನಾವು ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ಅಭಿಯಾನ ಸಮನ್ವಯಕರಾದ ಸಂದೀಪ್ ಅವರು ಹಾಗೆ ಗೋರಕ್ಷಕರು ನಾವೆಲ್ಲ ಪ್ರತ್ಯಕ್ಷವಾಗಿ ಪರಿಶೀಲನೆ ಮಾಡಿದಾಗ ಈ ಗೋಶಾಲಾ ಕಾಮಗಾರಿಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ಹಣದ ಅವ್ಯವಹಾರ, ಅತ್ಯಂತ ಕಳಪೆ ಮಟ್ಟದ ಗುಣಮಟ್ಟದ ಕಾಮಗಾರಿ, ಅದೇ ರೀತಿಯಲ್ಲಿ ಆ ಸಾಮಗ್ರಿ ಖರೀದಿಯಲ್ಲಿ ಅವ್ಯವಹಾರ, RTI ಅಡಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಈ ಒಂದು ಬಿಲ್ಸ್ ಗಳನ್ನ ತೆಗೆದು ನೋಡಿದಾಗ ಅದನ್ನ EMV ಬಿಲ್ಸ್ ಏನು ಇಂಜಿನಿಯರಿಂಗ್ ಮೆಜರ್ಮೆಂಟ್ ಬುಕ್ಸ್ ಜೊತೆಗೆ ಟ್ಯಾಲಿ ಮಾಡಿದಾಗ, ಅದೇ ರೀತಿಯಲ್ಲಿ ಆ ಥರ್ಡ್ ಪಾರ್ಟಿ ವರದಿಯನ್ನ ಪರಿಶೀಲನೆ ಮಾಡಿದಾಗ ಪ್ರತ್ಯಕ್ಷವಾಗಿ ಪೇಮೆಂಟ್ ಆಗಿರುವಂತದ್ದು ಬಜೆಟ್ ಕಾಪಿ ಇದೆಲ್ಲವನ್ನು ಟ್ಯಾಲಿ ಮಾಡಿದಾಗ ಇದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ಆಗಿರುವಂತದ್ದು ನಮ್ಮ ಗಮನಕ್ಕೆ ಬಂತು. ನಿರ್ಮಿತಿ ಕೇಂದ್ರದ ಕಾಮಗಾರಿ ಮುಗಿದ ಬಳಿಕ ತಾಂತ್ರಿಕ ಅನುಮೋದನೆ ಪಡೆದುಕೊಂಡಿದೆ. ಬಜೆಟ್ ಪ್ರಕಾರ 50 ಲಕ್ಷದ ಕಾಮಗಾರಿ ಮಾಡಬೇಕಿತ್ತು. ಆದರೆ ಮಾಹಿತಿ ಹಕ್ಕಿನಡಿ ನೀಡಿರುವ ಬಿಲ್ಗಳ ಪ್ರಕಾರ ಕೇವಲ 38 ಲಕ್ಷದ ಬಿಲ್ಗಳನ್ನು ಮಾತ್ರ ನೀಡಲಾಗಿದೆ. ಇದರಲ್ಲಿಯೂ ಭ್ರಷ್ಟಾಚಾರ ನಡೆದಿರುವುದು ಸ್ಪಷ್ಟವಾಗಿದೆ. ಉದಾಹರಣೆಗೆ 5423 ಸಾಲಿಡ್ ಕಾಂಕ್ರೀಟ್ ಬ್ಲಾಕ್ಗಳ ಅಗತ್ಯವಿದೆ ಎಂದು ತೋರಿಸಿದ್ರು ಕೇವಲ 3303 ಬ್ಲಾಕ್ಗಳನ್ನು ಮಾತ್ರ ಬಳಸಲಾಗಿದೆ. 1616 ಕೆಜಿ ಹೆಚ್ಚುವರಿ ಕಬ್ಬಿಣ ಖರೀದಿಸಿದಂತೆ ಬಿಲ್ಗಳಲ್ಲಿ ನಮೂದಿಸಲಾಗಿದೆ. ಹಾಗೆಯೇ 350 ಸಿಮೆಂಟ್ ಚೀಲಗಳು ಸಾಕು ಎಂದು ತಾಂತ್ರಿಕ ಅಭಿಪ್ರಾಯವಿದ್ರೂ 675 ಚೀಲಗಳನ್ನು ಖರೀದಿಸಿರುವುದು ದಾಖಲಾಗಿದೆ. ಇವು ಸುಳ್ಳು ಮಾಹಿತಿಗಳಾಗಿದ್ದು ಭ್ರಷ್ಟಾಚಾರದ ಪುರಾವೆಗಳಾಗಿವೆ. ಈ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ತಾಂತ್ರಿಕ ಟೆಕ್ನಿಕಲ್ ಪರ್ಮಿಷನ್ ಅನ್ನ ನಿರ್ಮಿತಿ ಕೇಂದ್ರದ ಪ್ರಾರಂಭಕ್ಕಿಂತ ಮೊದಲು ತಗೊಳ್ಬೇಕು. ಆದರೆ ನಿರ್ಮಿತಿ ಕೇಂದ್ರದ ಕಾಮಗಾರಿ ಪೂರ್ಣಗೊಂಡ ನಂತರ 22/10/2024ರಲ್ಲಿ ಅಂದ್ರೆ ಕಾಮಗಾರಿ ಪೂರ್ಣ ಆದ ಮೇಲೆ ಇಲ್ಲಿ ಅವರು ತಾಂತ್ರಿಕ ಅನುಮೋದನೆಯನ್ನ ತೆಗೆದುಕೊಂಡಿದ್ದಾರೆ. ಇದರಿಂದ ನಮ್ಮ ಗಮನಕ್ಕೆ ಬರುತ್ತೆ ಇದರಲ್ಲಿ ಎಷ್ಟು ರೀತಿಯ ಅವ್ಯವಹಾರ ಆಗಿದೆ. ಅಂದ್ರೆ ಈ ಕಾಮಗಾರಿ ಅಂದಾಜು ಪತ್ರಿಕೆ ಪ್ರಕಾರ ಬಜೆಟ್ ಕಾಪಿ ಪ್ರಕಾರ 50 ಲಕ್ಷ ರೂಪಾಯಿಗಳಿದೆ. ಆದರೆ ನಮಗೆ EMV ಬಿಲ್ ಪ್ರಕಾರ ಸುಮಾರು 42,12,000 ರೂಪಾಯಿಗಳ ಅಪೂರ್ಣಗೊಂಡ ಕಾಮಗಾರಿಯ ಮಾಹಿತಿ ಸಿಕ್ಕಿತು. ಆದರೆ ಬಿಲ್ಗಳನ್ನ ಅಭ್ಯಾಸ ಮಾಡಿದಾಗ ನಮಗೆ ಕೇವಲ 38,90,000 ರೂಪಾಯಿಗಳ ಬಿಲ್ಸ್ ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಕೊಟ್ಟಿರುವ ಬಿಲ್ಸ್ ಗಳಲ್ಲಿ ಬಹಳಷ್ಟು ಅವ್ಯವಹಾರ, ಬಹಳಷ್ಟು ರೀತಿಯಲ್ಲಿ ಸಂಶಯ, ಬಹಳಷ್ಟು ರೀತಿಯಲ್ಲಿ ಗೊಂದಲ, ಒಂದು ಕರಪ್ಷನ್ ಸಹ ಬಿಲ್ಸ್ ಗಳಲ್ಲಿ ಗಮನಕ್ಕೆ ಬಂದಿದೆ. ಸನಾತನ ಧರ್ಮ ಚಾರಿಟೇಬಲ್ ಟ್ರಸ್ಟ್ನ ಸಂದೀಪ್ ಗೋಕರ್ಣ್ಕರ್ ಮಾತನಾಡಿ, ಕಾರವಾರದಲ್ಲಿ ಗೋಶಾಲೆ ನಿರ್ಮಾಣವಾಗುತ್ತಿದೆ ಎಂದು ತಿಳಿದಾಗ ನಮಗೂ ಸಂತೋಷವಾಯಿತು. ಆದರೆ ಕಾಮಗಾರಿ ಸರಿಯಾಗಿ ನಡೆಯದಿರುವುದು ಗೊತ್ತಾದಾಗ ನಿರ್ಮಿತಿ ಕೇಂದ್ರದ ಅಧಿಕಾರಿ ಕಾರವಾರದವರು ಏನ್ ಮಾಡ್ತಾರೆ ಎಂದು ಅವಮಾನಿಸಿದ್ರು ಎಂದು ಆರೋಪಿಸಿದ್ರು. RTI ಮೂಲಕ ದಾಖಲೆಗಳನ್ನ ಪಡೆದಾಗ ಅನೇಕ ಅಕ್ರಮಗಳು ನಡೆದಿರುವುದು ಬಹಿರಂಗವಾಯಿತು. ಈ ಸಂಬಂಧ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆಯಾದರೂ ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದರು. ನಾವು ಅದನ್ನು ನೋಡಿ ಫಸ್ಟ್ ನಾವು ಅದನ್ನು ವಿಸಿಟ್ ಮಾಡಿದ್ವಿ. ಸುಮಾರು ವರ್ಷ ಆಯ್ತು. ಈಗ ನಾವು ಊರಲ್ಲೆಲ್ಲ ಆ ಕಡೆ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ, ಕೈಕಾಲು ಮುಗಿತಾರೆ, ಏನೇನು ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ತುಂಬಾ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಇದರಲ್ಲಿ ನಂದು ಒಂದು ಸನಾತನ ಗೋಮಾತಾ ಚಾರಿಟೇಬಲ್ ಟ್ರಸ್ಟ್ ಇದೆ, ಅದರಿಂದ ನಾನು ಮಾಡ್ತಾ ಇದ್ದೇವೆ. ಅದು ನಮ್ಮ ಗೆಳೆಯರು ಎಲ್ಲ ಕೂಡಿ ನಾವು ಮಾಡ್ತಾ ಇದ್ದೇವೆ. ಆದ್ರೆ ನಮ್ಗೆ ಗೋಶಾಲೆ ಇಲ್ಲ ಇತ್ತು ನಮ್ಮ ಡಿಸ್ಟಿಕ್ ಅಲ್ಲಿ. ನಾವು ಅದು ಕಟ್ತಾ ಇದ್ದೇವಲ್ಲ, ಯಾಕೆ ಲೇಟ್ ಆಗ್ತಾ ಇದೆ. ನಾವು ಒಂದು ದಿವಸ ವಿಸಿಟ್ ಕೊಟ್ವಿ ಕಣಸಗಿರಿ ಗೋಶಾಲೆಗೆ.
ಬೀಟ್ ಕೊಟ್ಟಾಗ ಕಾಮಗಾರಿ ಎಲ್ಲ ಸ್ಟಾಪ್ ಅಲ್ಲಿ ಇದೆ. ಅಪ್ಪ 2022ರಲ್ಲಿ ಎಂಡಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೂ ತನಕ ಯಾಕೆ ಆಗಿಲ್ಲ ಅಂತ ಹೇಳಿ ನಾನು ಹರ್ಷ ಶೆಟ್ಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಅವರಿಗೆ ಏನ್ ಹೇಳಿದ್ರು, ನಮ್ಮ ಗೋಶಾಲ ಮ್ಯಾಪ್ ಕೊಡಿ ಅಂತ ಹೇಳಿದ್ರು. ಮ್ಯಾಪ್ ಪ್ರಕಾರ ನಿಮ್ದು ಆಗಿದೆಯಾ, ಅದು ಗೋಶಾಲೆ ಪ್ರಕಾರ ಆಗಿಲ್ಲ ಅದು ನಮಗೆ ಅಂತ ಹೇಳಿದ್ರು. ಇಷ್ಟು ಹೇಳಿದಕ್ಕೆ ಅವರು ನಮ್ಮ ಜೊತೆಗೆ ಅಗೌರವದಿಂದ ಮಾತಾಡಿದ್ರು. ಅಗೌರವ ಅಂತ ಏನ್ ಹೇಳಿದ್ರೆ ತುಂಬಾ ಮನಸ್ಸಿಗೆ ನೋವು ಆಗ್ಬೇಕು ಅಂತ. ಇಲ್ರಿ ಧಾರವಾಡ ಏನ್ ಮಾಡ್ತೀನಿ ನೋಡೋದ್ರಿ, ಧಾರವಾಡ ಏನ್ ಮಾಡ್ತಾರೆ ನೋಡ, ನಾನು ಕೊಡಲ್ಲ, ನಿಮ್ಗೆ ಏನ್ ಮಾಡ್ತೀನಿ. ಆಯ್ತು ಸರ್, ನಿಮ್ಮ ಹತ್ರ ಜಗಳ ಮಾಡಿ ಬಂದಿಲ್ಲ, ನಾನು ಹೇಳಿ ಬಂದಿದ್ದೇನೆ ಗೋ ವಿಷಯ. ಇದು ಸರ್ ಗೌರ್ಮೆಂಟ್ ಇಂದ ಬಂದಿದ್ರು, ಯಾವ ರೀತಿ ಕಟ್ಟಿದ್ರಿ, ನಾನು ಮ್ಯಾಪ್ ಕೊಡಿ ಸರ್. ಫಸ್ಟ್ ಮ್ಯಾಪ್ ಕೊಟ್ಟಿದ್ವಿ, ಹಳಿಯಾಳ ಮ್ಯಾಪ್ ಹೀಗೆ ಕೊಟ್ಬಿಟ್ಟೆ. ಹಳಿಯಾಳ ನಾನು ಅಪ್ಲಿಕೇಶನ್ ಕೊಡ್ತೇನೆ ಅಂತ ಹೇಳಿದ್ರು, ಇದು ತಗೊಂಡು ಅದು ರಾಂಗ್ ಇದೆ. ಕಡೆಗೆ ಮತ್ತೆ ನಾನು RTI ಮೇಲೆ ಕೇಳಿದೆ ಅವರಿಗೆ, ಸರ್ ನಮ್ಗೆ ಇದು ಗೋಶಾಲೆ ಡಾಕ್ಯುಮೆಂಟ್ಸ್ ಕಡೆಗೆ ಒಂದು ಮ್ಯಾಪ್ ಕೊಟ್ಟರು, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಇಲ್ಲ ನಮ್ಮ ಕಡೆ, ಮ್ಯಾಪ್ ಕೊಟ್ಟರು. ಅದು ಎರಡು ನೋಡಿದ್ರೆ ಸ್ವಲ್ಪ ಚೇಂಜಸ್ ಇದೆ ಆಗ್ಲಿಲ್ಲ. ಮತ್ತೆ ಅವರಿಗೆಲ್ಲ ಆಡಳಿತಾತ್ಮಕ ಎಲ್ಲ ನಾನು ಕರೆಕ್ಟ್ ಆಗಿ ನಾನು ಕೇಳಿದೆ ಅವರಿಗೆ, RTI ಮೇಲೆ ಎಲ್ಲ ಕಾಪೀಸ್ RTI ಕಾಪಿ ಇರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಗಜೇಂದ್ರ ನಾಯ್ಕ್, ಶರತ್, ಅಮಿತ್ ಮಾಳ್ಸೇಕರ್, ಸೂರ್ಯಕಾಂತ್ ಕಳಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ, ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲೇ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ XL ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.